ಹಲೋ ನಮಸ್ಕಾರ. ರಿಷಬ್ ಶೆಟ್ಟಿ ಅವರ ಕಾಂತಾರ ಚಾಪ್ಟರ್ 1 ಎನ್ನುವ ಸಿನಿಮಾದ ರಿಲೀಸ್ ಡೇಟ್ ಕನ್ಫರ್ಮ್. ಹಾಗೆ ಮತ್ತೆ ಮುಂದಕ್ಕೆ ಹೋಗುತ್ತಾ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಎನ್ನುವ ಸಿನಿಮಾದ ರಿಲೀಸ್ ಡೇಟ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ. ಕನ್ನಡದಿಂದ ಹೊಸದಾಗಿ ರಿಲೀಸ್ ಆಗಿದ್ದ ಫ್ಯಾಮಿಲಿ ಡ್ರಾಮಾ ಎನ್ನುವ ಸಿನಿಮಾಕ್ಕೆ ಥಿಯೇಟರ್ಗಳಿಂದ ಒಂದೊಳ್ಳೆ ರೆಸ್ಪಾನ್ಸ್ ಕೇಳಿ ಬಂದಿತ್ತು. ಆದರೆ ಚಿತ್ರಕ್ಕೆ ಥಿಯೇಟರ್ಗಳಲ್ಲಿ ಪ್ರೇಕ್ಷಕರು ಸಿನಿಮಾವನ್ನು ನೋಡಲು ಬರದೇ ಇರುವುದರಿಂದ ಸಿನಿಮಾಕ್ಕೆ ಹೆಚ್ಚಿನ ಶೋಗಳು ಟಿಕೆಟ್ ಖರೀದಿ ಮಾಡಲು ಕೂಡ ಯಾರೂ ಇರಲಿಲ್ಲ. ಆದ್ದರಿಂದಲೇ ಈ ಸಿನಿಮಾವು ನಾಳೆಯಿಂದ ಹೆಚ್ಚಿನ ಥಿಯೇಟರ್ಗಳಿಂದ ವಾಶ್ಔಟ್ ಆಗಲಿದೆ. ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಿ ಒಂದು ವಾರ ಕೂಡ ದಾಟದೆ ಇದೀಗ ಥಿಯೇಟರ್ಗಳಲ್ಲಿ ವಾಶ್ಔಟ್ ಕೂಡ ಆಗ್ತಾ ಇದೆ. ಇನ್ನು ಹೊಸದಾಗಿ ಈ ಬರುವ ಆಗಸ್ಟ್ 15ಕ್ಕೆ ರಿಲೀಸ್ ಆಗ್ತಾ ಇರುವ ಕನ್ನಡ ಚಿತ್ರವಾಗಿದೆ ಇಂದ್ರಜಿತ್ ಲಂಕೇಶ್ ನಿರ್ದೇಶನದ ಗೌರಿ ಎನ್ನುವ ಸಿನಿಮಾ. ಅವರ ಪುತ್ರ ಸಮರ್ಜಿತ್ ಲಂಕೇಶ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದು, ಇದು ಅವರ ಮೊದಲ ಸಿನಿಮಾ ಕೂಡ ಹೌದು. ಅದು ಅಲ್ಲದೆ ಬಿಗ್ ಬಾಸ್ ಖ್ಯಾತಿಯ ಸಾನಿಯಾ ಅಯ್ಯರ್ ಅವರ ಮೊದಲ ಸಿನಿಮಾ ಕೂಡ ಇದಾಗಿದೆ. ಈಗಾಗಲೇ ಸಿನಿಮಾದ ಹಾಡುಗಳು ಒಂದೊಳ್ಳೆ ಸದ್ದನ್ನೇ ಮಾಡಿದ್ದು, ಚಿತ್ರವು ಈ ಬರುವ ಆಗಸ್ಟ್ 15ಕ್ಕೆ ಒಂದೊಳ್ಳೆ ರಿಲೀಸ್ ನಡೆಸ್ತಾ ಇದೆ. ಸಿನಿಮಾದ ಟ್ರೈಲರ್ ಅನ್ನು ಚಿತ್ರತಂಡವು ಇದೀಗ ಕೆಲವೇ ದಿನಗಳಲ್ಲಿ ರಿಲೀಸ್ ಮಾಡ್ತಿದ್ದಾರೆ. ಮುಂದಿನ ವಾರದಲ್ಲಿ ಸಿನಿಮಾದ ಟ್ರೈಲರ್ ರಿಲೀಸ್ ಆಗುವ ಹೈ ಚಾನ್ಸಸ್ಗಳು ಕೂಡ ಇದೆ. ತಮಿಳು ನಟ ತಲಪತಿ ವಿಜಯ್ ಅವರ ಇನ್ನು ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಚಿತ್ರವಾಗಿದೆ ದಿ ಗೋಟ್ ದಿ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಎನ್ನುವ ವೆಂಕಟ್ ಪ್ರಭು ನಿರ್ದೇಶನದ ಸಿನಿಮಾ. ಸಿನಿಮಾವು ತಲಪತಿ ವಿಜಯ್ ಅವರ ಕೊನೆಯ 2 ಸಿನಿಮಾದಲ್ಲಿ ಮೊದಲ ಚಿತ್ರ ಕೂಡ ಹೌದು. ಸಿನಿಮಾ ಒಂದು ದೊಡ್ಡ ಮಟ್ಟಿನ ರಿಲೀಸ್ ಸೆಪ್ಟೆಂಬರ್ 5ಕ್ಕೆ ರಿಲೀಸ್ ಮಾಡ್ತಾ ಇದ್ದು, ಚಿತ್ರವು ಇದುವರೆಗೂ ಸಿನಿಮಾದ ಚಿತ್ರೀಕರಣ ಮುಕ್ತಾಯಗೊಂಡಿಲ್ಲ. ಆದರೂ ಸೆಪ್ಟೆಂಬರ್ 5ಕ್ಕೆ ರಿಲೀಸ್ ಆಗುತ್ತೆ ಅಂತಾರೆ ಸಿನಿಮಾ ತಂಡ. ಸಿನಿಮಾಕ್ಕೆ ದೊಡ್ಡ ಬಜೆಟ್ಟೇ ಇದ್ದು, ಸಿನಿಮಾ ತಂಡವು ಸಿನಿಮಾದ 3ನೇ ಹಾಡನ್ನು ಈ ಬರುವ ಆಗಸ್ಟ್ 3ಕ್ಕೆ ರಿಲೀಸ್ ಮಾಡುವುದಾಗಿ ಅಧಿಕೃತವಾಗಿ ಇದೀಗ ಕನ್ಫರ್ಮ್ ಮಾಡಿದ್ದಾರೆ. ಇನ್ನು ಹೊಸದಾಗಿ ಹಿಂದಿಯಿಂದ ಬರ್ತಾ ಇರುವ ಒಂದು ಸೀರೀಸ್ ಆಗಿದೆ ಸಿಟಾಡೆಲ್ ಹನಿ ಬನ್ನಿ ಎನ್ನುವ ಸೀರೀಸ್. ಈ ಸೀರೀಸ್ ಅನ್ನು ಫರ್ಜಿ, ಫ್ಯಾಮಿಲಿ ಮ್ಯಾನ್ ಎಂಬಿತ್ಯಾದಿ ಸೀರೀಸ್ಗಳನ್ನು ನಿರ್ದೇಶನ ಮಾಡಿ ಗೆದ್ದಿರುವ ರಾಜ್ ಹಾಗೆ ಡಿಕೆ ನಿರ್ದೇಶನ ಮಾಡಿದ್ದು, ಈ ಸೀರೀಸ್ ಈ ಬರುವ ನವೆಂಬರ್ 7ಕ್ಕೆ ರಿಲೀಸ್ ಆಗ್ತಾ ಇದೆ. ಸೀರೀಸ್ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಪ್ರೀಮಿಯರ್ ನಡೆಸಲಿದ್ದು, ಇದೀಗ ಈ ಸೀರೀಸ್ನ ಟೀಸರ್ ರಿಲೀಸ್ ಆಗಿ ಒಂದೊಳ್ಳೆ ರೆಸ್ಪಾನ್ಸ್ ಅನ್ನು ಪಡೆದುಕೊಳ್ತಾ ಇದೆ. ವರುಣ್ ಧವನ್ ಹಾಗೆ ಸಮಂತಾ ಈ ಸೀರೀಸ್ನಲ್ಲಿ ಪ್ರಮುಖ ಪಾತ್ರದಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ. ಈ ಸೀರೀಸ್ ರಿಲೀಸ್ ಆಗುವ ವೇಳೆಗೆ ಕನ್ನಡದಲ್ಲೂ ಕೂಡ ರಿಲೀಸ್ ಆಗುವ ಹೈ ಚಾನ್ಸಸ್ಗಳು ಕೂಡ ಕಂಡು ಬರ್ತಾ ಇದೆ. ಕಿಚ್ಚ ಸುದೀಪ್ ಅಭಿನಯದ ಹೆಬ್ಬುಲಿ ಎನ್ನುವ ಸಿನಿಮಾವು ನಾಳೆ ಕರ್ನಾಟಕದಾದ್ಯಂತ ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ. ದೊಡ್ಡ ರಿಲೀಸೇ ಈ ಸಿನಿಮಾವು ಕರ್ನಾಟಕದಲ್ಲಿ ರಿಲೀಸ್ ಆಗ್ತಾ ಇದ್ದು, ಅಮಲಾ ಪೌಲ್ ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ನಟಿಸಿ ಸಿನಿಮಾವು ಅವತ್ತೇ ಥಿಯೇಟರ್ಗಳಲ್ಲಿ ಒಂದೊಳ್ಳೆ ಸಕ್ಸಸ್ ಅನ್ನೇ ಕಂಡಿತು. ಇನ್ನು ಹೊಸದಾಗಿ ಬಾಲಿವುಡ್ನಿಂದ ಬರ್ತಾ ಇರುವ ಚಿತ್ರವಾಗಿದೆ ಜಾನ್ ಅಬ್ರಾಹಂ ಅಭಿನಯದ ವೇದ ಎನ್ನುವ ಸಿನಿಮಾ. ಈ ಬರುವ ಆಗಸ್ಟ್ 15ಕ್ಕೆ ಸಿನಿಮಾವು ರಿಲೀಸ್ ಆಗ್ತಾ ಇದ್ದು, ಸಿನಿಮಾವು ನಮ್ಮ ಕನ್ನಡದ ಶಿವರಾಜ್ ಕುಮಾರ್ ಅವರ ವೇದ ಎನ್ನುವ ಸಿನಿಮಾದ ರೀಮೇಕ್ ಎನ್ನುವ ಮಾತು ಕೂಡ ಇದೆ. ಇದೀಗ ಈ ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಅನ್ನು ಸಿನಿಮಾ ತಂಡವು ರಿಲೀಸ್ ಕೂಡ ಮಾಡಿದ್ದಾರೆ. ಇನ್ನು ರಿಷಬ್ ಶೆಟ್ಟಿ ನಿರ್ದೇಶನ ಮಾಡಿ ಭಾರತೀಯ ಸಿನಿಮಾ ರಂಗದ ನಿರೀಕ್ಷೆ ಸಿನಿಮಾದಲ್ಲೊಂದಾಗಿದೆ ಕಾಂತಾರ ಚಾಪ್ಟರ್ 1 ಎನ್ನುವ ಸಿನಿಮಾ. ರಿಷಬ್ ಶೆಟ್ಟಿ ಅವರೇ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದು, ರುಕ್ಮಿಣಿ ವಸಂತ್ ಅವರು ಈ ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ನಟಿಸ್ತಾ ಇದ್ದಾರೆ. ಈ ಕುರಿತು ಸಿನಿಮಾ ತಂಡವು ಅಧಿಕೃತವಾಗಿ ಕನ್ಫರ್ಮ್ ಮಾಡದೇ ಇದ್ರೂ ಕೂಡ ಬಹುತೇಕ ಸಿನಿಮಾದಲ್ಲಿ ರುಕ್ಮಿಣಿ ವಸಂತ್ ಅವರ ನಾಯಕಿಯಾಗಿರುವುದು ಕನ್ಫರ್ಮ್ ಆಗಿದೆ. ಅದು ಅಲ್ಲದೆ ಸಿನಿಮಾದಲ್ಲಿ ಮಲಯಾಳಂ ನಟ ಜಯರಾಮ್ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದು, ಮಲಯಾಳಂ ಸ್ಟಾರ್ ನಟ ಮೋಹನ್ ಲಾಲ್ ಕೂಡ ಸಿನಿಮಾದಲ್ಲೊಂದು ಪ್ರಮುಖ ಪಾತ್ರದಲ್ಲಿ ನಟಿಸುವ ಹೈ ಚಾನ್ಸಸ್ಗಳು ಕೂಡ ಇದೆ. ಸಿನಿಮಾದ ಕೊನೆಯ ಹಂತದ ಚಿತ್ರೀಕರಣಗಳು ಇದೀಗ ನಡೀತಾ ಇದ್ದು, ಇನ್ನು ಸಿನಿಮಾಕ್ಕೆ 15ರಿಂದ 20 ದಿನಗಳ ಶೂಟಿಂಗ್ ಮಾತ್ರವೇ ಬಾಕಿ ಇದೆ. ಅಂದುಕೊಂಡದ್ದಕ್ಕಿಂತ ಮೊದಲೇ ರಿಷಬ್ ಶೆಟ್ಟಿ ಅವರು ಸಿನಿಮಾದ ಚಿತ್ರೀಕರಣವನ್ನು ಇದೀಗ ಮುಗಿಸ್ತಾ ಇದ್ದಾರೆ. ಸಿನಿಮಾಕ್ಕೆ ಒಂದೊಳ್ಳೆಯ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಕೂಡ ಇರ್ತಾ ಇರುವುದರಿಂದ, ಸಿನಿಮಾದ ಅನೌನ್ಸ್ಮೆಂಟ್ ಆಗಿರುವುದರಿಂದ ಇದುವರೆಗೂ ಸಿನಿಮಾದ ಅಪ್ಡೇಟ್ ಅನ್ನು ಕೊಟ್ಟಿಲ್ಲ. ಅದರಿಂದಲೇ ಸಿನಿಮಾದ ಚಿತ್ರೀಕರಣ ಮುಕ್ತಾಯಗೊಂಡ ತಕ್ಷಣವೇ ಸಿನಿಮಾದ ಅಪ್ಡೇಟ್ ಸಿನಿಮಾ ತಂಡದ ಕಡೆಯಿಂದ ಬರ್ತಾ ಇದೆ. ಫಸ್ಟ್ ಲುಕ್ ಪೋಸ್ಟರ್ ಅಥವಾ ಯಾವುದೇ ಪೋಸ್ಟರ್ ಸಿನಿಮಾ ತಂಡದ ಕಡೆಯಿಂದ ಬರ್ತಾ ಇದೆ. ಇದೀಗ ಚಿತ್ರವನ್ನು ಮುಂದಿನ ವರ್ಷದ ಸಮ್ಮರ್ ಪ್ರಯುಕ್ತ ಸಿನಿಮಾ ತಂಡವು ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಎನ್ನುವ ಅಪ್ಡೇಟ್ ಅನ್ನು ಕೊಟ್ಟಿದೆ. ಇದೀಗ ಈ ಮಾಹಿತಿ ಬಹುತೇಕ ಕನ್ಫರ್ಮ್ ಆಗಿದ್ದು, ಸಮ್ಮರ್ ಪ್ರಯುಕ್ತ ಅಂದರೆ ಏಪ್ರಿಲ್ ತಿಂಗಳ ಕೊನೆಯ ವಾರದಲ್ಲಿ ಈ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಏಪ್ರಿಲ್ 24ಕ್ಕೆ ಈ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗುವ ಹೈ ಚಾನ್ಸಸ್ಗಳಿವೆ ಎನ್ನುವ ಮಾಹಿತಿಗಳು ಕೇಳಿಬಂದಿದೆ. ಏಪ್ರಿಲ್ 10ರ ಆ ಸಂದರ್ಭದಲ್ಲಿ ರಿಲೀಸ್ ಆಗುವುದಕ್ಕೆ ಚಾನ್ಸ್ ಇಲ್ಲ. ಈಗಾಗಲೇ ಪ್ರಭಾಸ್ ಅಭಿನಯದ ರಾಜಸಾಬ್ ಎನ್ನುವ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಘೋಷಣೆ ಮಾಡಲಾಗಿದೆ. ಎಲ್ಲಾದರೂ ಆ ಸಿನಿಮಾದ ರಿಲೀಸ್ ಡೇಟ್ ಪೋಸ್ಟ್ಪೋನ್ ಮಾಡಿದರೆ ಕಾಂತಾರ ಚಾಪ್ಟರ್ 1 ಎನ್ನುವ ಸಿನಿಮಾವು ರಿಲೀಸ್ ಆಗಬಹುದು. ಇಲ್ಲದೇ ಇದ್ರೆ ಏಪ್ರಿಲ್ ತಿಂಗಳ 24 ಅಥವಾ 25ನೇ ತಾರೀಕಿನಂದು ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗುವ ಹೈ ಚಾನ್ಸಸ್ಗಳು ಕಂಡು ಬರ್ತಾ ಇದೆ. ಮೊದಲ ಭಾಗದ ರೀತಿಯಲ್ಲ. ಮೊದಲ ಭಾಗ 16 ಕೋಟಿ ಬಜೆಟ್ನಲ್ಲಿ ನಿರ್ಮಾಣಗೊಂಡು ಬರೋಬ್ಬರಿ 400 ಕೋಟಿ ಥಿಯೇಟರ್ಗಳಲ್ಲಿ ಕಲೆಕ್ಷನ್ ಅನ್ನು ಮಾಡಿಕೊಂಡಿತ್ತು. ಈ ಬಾರಿ ಬರುವಾಗ ಅದಕ್ಕಿಂತಲೂ 10 ಪಟ್ಟು ಹೆಚ್ಚು 100 ಕೋಟಿಗಿಂತಲೂ ಅಧಿಕ ಮೊತ್ತದಲ್ಲಿ ಸಿನಿಮಾದ ಬಜೆಟ್ ಇರಲಿದೆ. ಸಿನಿಮಾವು ಥಿಯೇಟರ್ಗಳಲ್ಲಿ 1000 ಕೋಟಿ ಕಲೆಕ್ಷನ್ ಅನ್ನು ಮಾಡಲು ಸಿನಿಮಾ ತಂಡವು ಟಾರ್ಗೆಟ್ ಅನ್ನು ಕೂಡ ಇಟ್ಟುಕೊಂಡಿದ್ದಾರೆ. ಹೊಂಬಾಳೆ ಫಿಲ್ಮ್ಸ್ ಅವರು ನಿರ್ಮಾಣ ಮಾಡಿ ಈ ಚಿತ್ರವು ಬರ್ತಾ ಇದೆ. ಇನ್ನು ದುನಿಯಾ ವಿಜಯ್ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಚಿತ್ರವಾಗಿದೆ ಭೀಮಾ ಎನ್ನುವ ಸಿನಿಮಾ.
ಸ್ವತಃ ಅವರೇ ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು ಆಗಸ್ಟ್ 9ಕ್ಕೆ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ. ಸಿನಿಮಾದ ಕರ್ನಾಟಕ ಹೊರತುಪಡಿಸಿ ಭಾರತದಾದ್ಯಂತ ಹಾಗೆಯೇ ಓವರ್ಸೀಸ್ನಲ್ಲಿ ಸಿನಿಮಾವನ್ನು KRG ಸ್ಟುಡಿಯೋಸ್ ಅವರು ವಿತರಣೆ ಮಾಡುವುದಾಗಿ ಸಿನಿಮಾ ತಂಡವು ಕನ್ಫರ್ಮ್ ಮಾಡಿದ್ದಾರೆ. ಸಿನಿಮಾದ ಟ್ರೈಲರ್ ಈ ಬರುವ ಆಗಸ್ಟ್ 3 ರಿಲೀಸ್ ಆಗ್ತಾ ಇದೆ. ಇತ್ತೀಚೆಗೆ ರಿಲೀಸ್ ಆಗಿ ಒಂದೊಳ್ಳೆ ರೆಸ್ಪಾನ್ಸ್ ಅನ್ನು ಪಡೆದುಕೊಂಡಿದ್ದ ಹಾಲಿವುಡ್ ಸಿನಿಮಾ ಡ್ಯೂನ್ ಸಿನಿಮಾದ 2ನೇ ಭಾಗ ಇದೀಗ ಜಿಯೋ ಸಿನಿಮಾದಲ್ಲಿ ಪ್ರೀಮಿಯರ್ ನಡೆಸ್ತಾ ಇದೆ. ಕನ್ನಡ ಸೇರಿದಂತೆ 6ಕ್ಕಿಂತಲೂ ಅಧಿಕ ಭಾಷೆಯಲ್ಲಿ ಈ ಸಿನಿಮಾವು ಜಿಯೋ ಸಿನಿಮಾದಲ್ಲಿ ಇದೀಗ ಪ್ರೀಮಿಯರ್ ನಡೆಸ್ತಾ ಇದೆ. ತಲಪತಿ ವಿಜಯ್ ಅವರ ಪುತ್ರ ಜೇಸನ್ ಸಂಜಯ್ ನಿರ್ದೇಶನದಲ್ಲಿ ಮೊದಲ ಬಾರಿಗೆ ಬರ್ತಾ ಇರುವ ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಕಳೆದ ವರ್ಷವೇ ನಡೆದಿತ್ತು. ಈ ಸಿನಿಮಾವನ್ನು ಲೈಕಾ ಪ್ರೊಡಕ್ಷನ್ಸ್ ಅವರು ನಿರ್ಮಾಣ ಮಾಡ್ತಾ ಇದ್ದು, ಇದೀಗ ಸಿನಿಮಾದಲ್ಲಿ ಧ್ರುವ್ ವಿಕ್ರಮ್ ನಾಯಕ ನಟನಾಗಿ ನಟಿಸ್ತಾ ಇರುವುದು ಕನ್ಫರ್ಮ್ ಆಗಿದೆ. ಅದು ಅಲ್ಲದೆ ಸಿನಿಮಾದಲ್ಲಿ ನಾಯಕಿಯಾಗಿ ಅದಿತಿ ಶಂಕರ್ ಕಾಣಿಸಿಕೊಳ್ಳುತ್ತಿದ್ದಾರೆ. ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು AR ಅಮೀನ್ ಅವರು ಮಾಡ್ತಿದ್ದಾರೆ. ತಮಿಳು ನಟಿ ತ್ರಿಷಾ ಪ್ರಮುಖ ಪಾತ್ರದಲ್ಲಿ ನಟಿಸಿ ಹೊಸದಾಗಿ ತಯಾರಾಗಿರುವ ಬೃಂದಾ ಎನ್ನುವ ಸೀರೀಸ್ ನಾಳೆ ಸೋನಿ ಲಿವ್ ಎನ್ನುವ OTT ಪ್ಲಾಟ್ಫಾರ್ಮ್ನಲ್ಲಿ ರಿಲೀಸ್ ಆಗಲಿದೆ. ಕನ್ನಡ ಸೇರಿದಂತೆ ಹಲವಾರು ಭಾಷೆಗಳಲ್ಲಿ ಈ ಸಿನಿಮಾವು ಸೋನಿ ಲಿವ್ನಲ್ಲಿ ಲಭ್ಯವಾಗಲಿದೆ. ಕಿಚ್ಚ ಸುದೀಪ್ ಅವರ ಇನ್ನು ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇರುವ ಸಿನಿಮಾವಾಗಿದೆ ಮ್ಯಾಕ್ಸ್ ಎನ್ನುವ ಸಿನಿಮಾ. ಸಿನಿಮಾದ ಟೀಸರ್ ರಿಲೀಸ್ ಆಗಿ ಒಂದೊಳ್ಳೆಯ ರೆಸ್ಪಾನ್ಸ್ ಅನ್ನು ಪಡೆದುಕೊಂಡಿದೆ. ಆದರೆ ಅಷ್ಟರ ಮಟ್ಟಿಗೆ ಅಂದರೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಿನಿಮಾದ ಟೀಸರ್ ಸದ್ದನ್ನು ಮಾಡಲು ವಿಫಲವಾಗಿದೆ. ಇದೀಗ ಸಿನಿಮಾದ ಚಿತ್ರೀಕರಣ ಪ್ಯಾಚ್ ವರ್ಕ್ ಶೂಟಿಂಗ್ಗಳು ನಡೀತಾ ಇದೆ. ಸಿನಿಮಾವನ್ನು ವಿಜಯ್ ಕಾರ್ತಿಕೇಯ ಎನ್ನುವ ತಮಿಳಿನ ಡೆಬ್ಯೂಟೆಡ್ ನಿರ್ದೇಶಕರೊಬ್ಬರು ನಿರ್ದೇಶನ ಮಾಡಿದ್ದು, ಸಿನಿಮಾವನ್ನು ತಮಿಳಿನ ನಿರ್ಮಾಣ ಸಂಸ್ಥೆಯೊಂದು ನಿರ್ಮಾಣ ಕೂಡ ಮಾಡಿದೆ. ಸದ್ಯಕ್ಕಂತೂ ಸಿನಿಮಾವು ಹೇಗಿರುತ್ತೆ ಎನ್ನುವ ಮೇಲೆ ದೊಡ್ಡ ನಿರೀಕ್ಷೆ ಇದ್ದು, ಸಿನಿಮಾ ತಂಡವು ಮೊದಲಿಗೆ ಸಿನಿಮಾವನ್ನು ಆಗಸ್ಟ್ ತಿಂಗಳ ಕೊನೆಯಲ್ಲಿ ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಥಿಯೇಟರ್ಗೆ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ರು. ಇದುವರೆಗೂ ಆ ಡೇಟ್ನಲ್ಲೇ ಇದ್ದಾರೆ ಸಿನಿಮಾ ತಂಡ. ಆದರೆ ಸಿನಿಮಾದ ಶೂಟಿಂಗ್ ಎಲ್ಲಾದರೂ ಕೆಲ ದಿನಗಳದ್ದು ಇದೀಗ ಡಿಲೇ ಬರುವ ಚಾನ್ಸಸ್ ಹೆಚ್ಚಿದ್ದು, ಆದ್ದರಿಂದಲೇ ಸಿನಿಮಾದ ರಿಲೀಸ್ ಡೇಟ್ ಮತ್ತೆ ಈ ಸೆಪ್ಟೆಂಬರ್ ತಿಂಗಳಿನಿಂದ ಪೋಸ್ಟ್ಪೋನ್ ಆಗುವ ಚಾನ್ಸಸ್ ಇದೆ ಎನ್ನುವ ಮಾಹಿತಿ ಕೇಳಿಬಂದಿದೆ. ಇದು ಕೇವಲ ರೂಮರ್ ಮಾತ್ರ, ಅಧಿಕೃತವಾದ ಕನ್ಫರ್ಮೇಷನ್ ಏನೂ ಅಲ್ಲ. ಅಧಿಕೃತವಾದ ಕನ್ಫರ್ಮೇಷನ್ ನಮ್ಮ ಚಾನೆಲ್ನಲ್ಲಿ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ. ಅದಕ್ಕಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅದು ಅಲ್ಲದೆ ಸಿನಿಮಾದ ಟೀಸರ್ ರಿಲೀಸ್ ಆದ ಬಳಿಕ ಸಿನಿಮಾ ತಂಡದ ಕಡೆಯಿಂದ ಯಾವುದೇ ಅಪ್ಡೇಟ್ ಕೂಡ ಬಂದಿಲ್ಲ. ಅದರಿಂದಲೇ ಬಹುತೇಕ ಸಿನಿಮಾ ತಂಡವು ಸಿನಿಮಾದ ರಿಲೀಸ್ ಡೇಟ್ ಅನ್ನು ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬದ ಪ್ರಯುಕ್ತದಿಂದ ಮುಂದೂಡುವ ಚಾನ್ಸಸ್ಗಳು ಕೂಡ ಇದೀಗ ಕಂಡು ಬರ್ತಾ ಇದೆ. ತಮಿಳು ನಟ ಧನುಷ್ ಅಭಿನಯದ ರಾಯನ್ ಎನ್ನುವ ಸಿನಿಮಾವು ಇದೀಗ ಥಿಯೇಟರ್ಗಳಲ್ಲಿ ದೊಡ್ಡ ಕಲೆಕ್ಷನ್ ಅನ್ನೇ ಮಾಡ್ತಾ ಇದ್ದು, ಕರ್ನಾಟಕದಲ್ಲಿ ಈ ವಾರಾಂತ್ಯ ಆಗುವುದರೊಳಗೆ 10 ಕೋಟಿ ಗಡಿಯನ್ನು ದಾಟುವುದಂತೂ ಬಹುತೇಕ ಕನ್ಫರ್ಮ್ ಆಗಿದೆ. ಕರ್ನಾಟಕದಲ್ಲಿ ಈ ಸಿನಿಮಾವು ಧನುಷ್ ಅವರ ಕೆರಿಯರ್ನಲ್ಲಿ ಅತ್ಯಂತ ಹೆಚ್ಚು ಗಳಿಕೆಯನ್ನು ಕಾಣ್ತಾ ಇರುವ ಸಿನಿಮಾ ಎನ್ನುವ ಖ್ಯಾತಿಯನ್ನು ಕೂಡ ಪಡೆದುಕೊಳ್ಳಲಿದೆ. ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಿ 1 ವಾರ ಆಗ್ತಾ ಇದ್ರೂ ಕೂಡ ಇನ್ನೂ ಕೂಡ 160ಕ್ಕಿಂತಲೂ ಅಧಿಕ ಥಿಯೇಟರ್ಗಳಲ್ಲಿ ಕರ್ನಾಟಕದಾದ್ಯಂತ ಈ ಚಿತ್ರ ಓಡ್ತಾ ಇದೆ. ತಮಿಳು ನಟ ಕಮಲ್ ಹಾಸನ್ ಅಭಿನಯದಲ್ಲಿ ಇತ್ತೀಚೆಗೆ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಇಂಡಿಯನ್ ಸಿನಿಮಾದ 2ನೇ ಭಾಗವು ದೊಡ್ಡ ಫ್ಲಾಪ್ ಸಿನಿಮಾವಾಗಿ ಕಾಣಿಸಿಕೊಂಡಿದ್ದು, ಶಂಕರ್ ನಿರ್ದೇಶನದ ಸಿನಿಮಾವು ಥಿಯೇಟರ್ಗಳಲ್ಲಿ ಇದೀಗ ಕರ್ನಾಟಕ ಸೇರಿದಂತೆ ವಿಶ್ವದಾದ್ಯಂತ ಹೆಚ್ಚಿನ ಥಿಯೇಟರ್ಗಳಿಂದ ಈ ಸಿನಿಮಾವು ಇದೀಗ ವಾಶೌಟ್ ಆಗಿದೆ. ಸಿನಿಮಾದ 3ನೇ ಭಾಗ ಮುಂದಿನ ವರ್ಷ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಳ್ತಾ ಇದ್ದು, ಸಿನಿಮಾದ 3ನೇ ಭಾಗಕ್ಕೆ ಈಗ ಆದರೆ ಥಿಯೇಟರ್ಗೆ ಜನರೇ ಬರಲಿಕ್ಕಿಲ್ಲ. ಸಿನಿಮಾದ 2ನೇ ಭಾಗದ ಮೇಲೆ ದೊಡ್ಡ ಎಕ್ಸ್ಪೆಕ್ಟೇಷನ್ ಇದ್ದದ್ದರಿಂದ ಸಿನಿಮಾವು ಥಿಯೇಟರ್ಗಳಲ್ಲಿ 100ಕ್ಕಿಂತಲೂ ಅಧಿಕ ಕೋಟಿ ಕಲೆಕ್ಷನ್ ಅನ್ನು ಮಾಡಿತ್ತು. ಸಿನಿಮಾದ 3ನೇ ಭಾಗ ಹೀಗೆ ಹೋದರೆ ಗತಿ ಹೇಳೋಕೆ ಆಗಲ್ಲ. ಸಿನಿಮಾದ OTT ರಿಲೀಸ್ ಈ ಬರುವ ಆಗಸ್ಟ್ 15ಕ್ಕೆ ನಡೆಯುವ ಹೈ ಚಾನ್ಸಸ್ಗಳು ಕೂಡ ಇದೆ. ಸಿನಿಮಾದ OTT ರೈಟ್ಸ್ ಅನ್ನು ನೆಟ್ಫ್ಲಿಕ್ಸ್ ಪಡೆದುಕೊಂಡಿದೆ. ಇವಿಷ್ಟು ಇಂದಿನ ಸಿನಿಮಾ ಸುದ್ದಿಗಳು. ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ.